ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DFA ಮಿನಿಮೈಸೇಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಇದು ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ DFA ಮಿನಿಮೈಸೇಷನ್ ಹೇಗೆ ಮಾಡೋದು ಅಂತಂದರೆ, ಫಸ್ಟು ನಮಗೆ ಒಂದು DFAನ ಕೊಟ್ಟಿದ್ದಾರೆ. ಈ DFAನ ನಾವು ಇನ್ನೂ ಮಿನಿಮೈಸ್ ಅಂದರೆ ಕಡಿಮೆ ಸ್ಟೇಟ್ಸಲ್ಲಿ, ಇದು ಈ ಕೊಟ್ಟಿರೋದು 5 ಸ್ಟೇಟ್ಸ್ ಅಲ್ವಾ, 5 ಸ್ಟೇಟ್ಸ್ಗಿನ್ನ ಕಡಿಮೆ ಸ್ಟೇಟ್ಸಲ್ಲಿ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡೋಣ ಅಂದರೆ, ಫಸ್ಟು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ನ ಬರೆಯೋಣ. ಯಾವುದಕ್ಕೆ ಕೊಟ್ಟಿರುವಂಥ DFAಗೆ ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್. ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಅಂದರೆ ಯಾವ ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಯಾವ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಹೋಗಿದೆ. ಸೊ ಎ ನಮಗೇನು ಇನಿಷಿಯಲ್ ಸ್ಟೇಟು, ಬಿ ಸಿ ಡಿ ಇ, ABCDE ಟೋಟಲ್ 5 ಸ್ಟೇಟ್ಸ್. 0 ಮತ್ತು 1 ಇನ್ಪುಟ್ ಸ್ಟ್ರಿಂಗ್ಸ್ ಏನು, 0 ಮತ್ತು 1. ಎಗೆ 0 ಕೊಟ್ಟಾಗ ಬಿಗೆ ಹೋಗಿದೆ, ಎಗೆ 1 ಕೊಟ್ಟಾಗ ಸಿ, ಬಿಗೆ 0 ಕೊಟ್ಟಾಗ ಬಿಗೆ 1 ಕೊಟ್ಟಾಗ ಡಿ, ಸಿಗೆ 0 ಕೊಟ್ಟಾಗ ಬಿ, ಸಿಗೆ 1 ಕೊಟ್ಟಾಗ ಇಲ್ಲಿ ಸೆಲ್ಫ್ ಲೂಪ್ 1 ಸಿ. ನೆಕ್ಸ್ಟ್ ಡಿಗೆ 0 ಕೊಟ್ಟರೆ ಬಿ, ಡಿಗೆ 1 ಕೊಟ್ಟರೆ ಇಗೆ 0 ಕೊಟ್ಟರೆ ಬಿ, ಇಗೆ 1 ಕೊಟ್ಟರೆ ಸಿ. ಸೊ ಫಸ್ಟು ನಾವು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಆಫ್ DFAನ ಬರೆದು, ಸೊ ಇವಾಗ ಏನು ಮಾಡಬೇಕು ಅಂದರೆ ನಾವು ಈಕ್ವಿವೆಲೆನ್ಸ್ನ ನೋಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡಬೇಕು, 0 ಈಕ್ವಿವೆಲೆನ್ಸ್. ಈ 0 ಈಕ್ವಿವೆಲೆನ್ಸ್ ಏನು ಮಾಡೋದು ಅಂದರೆ, ಫಸ್ಟು ಸೆಟ್ ಆಫ್ ನಾನ್ ಫೈನಲ್ ಸ್ಟೇಟ್ ಮತ್ತು ಫೈನಲ್ ಮತ್ತು ನಾನ್ ಫೈನಲ್ ಸ್ಟೇಟ್ಸ್ನ ನಾವು ಸಪ್ರೇಟಾಗಿ ಬರೀಬೇಕು. 0 ಈಕ್ವಲೆನ್ಸಲ್ಲಿ ಫಸ್ಟು ಫೈನಲ್ ಸ್ಟೇಟ್ ಯಾವುದು, ಇ ಈಸ್ ದ ಫೈನಲ್ ಸ್ಟೇಟ್. ಸೊ ಇನ ಸಪ್ರೇಟಾಗಿ ಬರೀಬೇಕು. ನಾನ್ ಫೈನಲ್ ಸ್ಟೇಟ್ಸ್ ಯಾವುವು, ಎ ಬಿ ಸಿ ಡಿ, ಇದನ್ನು ನೋಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ 1 ಈಕ್ವಿವೆಲೆನ್ಸ್ನ ನೋಡಬೇಕು. ಸೊ ಈಗೇನು ಮಾಡಬೇಕು ಅಂದರೆ, ನಾವು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ನ ನೋಡಿ ಫಸ್ಟು ಬಿ ತಗೊಳ್ಳೋಣ. ಎರಡನ್ನ ಒಂದೊಂದು ಸಲ ತಗೋಬೇಕು. ಎ ಮತ್ತು ಬಿ ಎರಡು ಸೇಮ್ ಇದೆಯಾ ಅಂದರೆ, ಎಗೆ 0 ಕೊಟ್ಟಾಗ ಸೇಮ್ ಇರಬೇಕು, ಎಗೆ 1 ಕೊಟ್ಟಾಗ ಸೇಮ್ ಇರಬೇಕು. ಇಲ್ಲ ಅಂದರೆ ಅವು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಬಿನ ನಾವು ತಗೊಂಡ್ರೆ ಇಲ್ಲಿರೋದ್ರಲ್ಲಿ ಬಿಗೆ 0 ಕೊಟ್ಟಾಗ ಬಿ ಕೊಡ್ತಾಯಿದೆ ಅಂದರೆ ಓಕೆ ಸೇಮ್ ಇದೆ. ನೆಕ್ಸ್ಟ್ ಸಿ ಮತ್ತು ಡಿ ಕೊಡ್ತಿದೆ, ಡಿಫ್ರೆಂಟ್ ಇದೆ, ಇದು ಬೇರೆದಕ್ಕೆ ಸೇರುತ್ತೆ ಅಂತ ಅಂದರೆ ಅದು ತಪ್ಪು. ಯಾಕಂದರೆ ಸಿ ಮತ್ತು ಡಿ ಎಲ್ಲಿದೆ, ಈ ಒಂದು ನಾನ್ ಫೈನೈಟ್ ಸೆಟ್, ಈ ಏನು ನಾವು ಕಂಡುಹಿಡಿತಾ ಇರ್ತೀವಿ ಅದೇ ಸೆಟ್ಟಲ್ಲಿದ್ದರೆ ನಾವು ಅದು ಸೇಮ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಸಿ ಮತ್ತು ಡಿ ಕೊಡ್ತಾ ಇದೆ. ಎ 1 ಕೊಟ್ಟರೆ ಸಿ ಕೊಡುತ್ತೆ, ಬಿಗೆ 1 ಕೊಟ್ಟರೆ ಡಿ ಕೊಡುತ್ತೆ. ಬಟ್ ಸಿ ಮತ್ತು ಡಿ ಒಂದೇ ಒಂದು ಗ್ರೂಪಲ್ಲಿರೋದ್ರಿಂದ ಅದು ವ್ಯಾಲಿಡ್ ಅಂತ ಅಂದ್ಕೊಂಡು ನಾವು ಎ ಮತ್ತು ಬಿ ಒಂದೇ ಗ್ರೂಪಲ್ಲಿ ಇದೆ ಅಂತ ನಾವು ಬರೀಬೇಕು. ಹೇಗೆ, ಎ ಬಿ. ನೆಕ್ಸ್ಟ್ ಎ ಮತ್ತು ಬಿ ಈಕ್ವಲೆನ್ಸ್ ಆಗಿರೋದ್ರಿಂದ ಎ ಮತ್ತು ಸಿನ ನೋಡ್ಬೋದು, ಅಥವಾ ಎ ಮತ್ತು ಸಿನ ನೋಡ್ಬೋದು, ಅಥವಾ ಬಿ ಮತ್ತು ಸಿನ ನೋಡ್ಬೋದು. ನಾವು ಎ ಮತ್ತು ಸಿನ ನೋಡೋಣ. ಎಗೆ 0 ಕೊಟ್ಟರೆ ಬಿಗೆ ಹೋಗಿದೆ, ಸಿಗೆ 0 ಕೊಟ್ಟರೆ ಬಿಗೆ ಹೋಗಿದೆ. ಸೊ ಬಿ ಇಲ್ಲೇ ಇದೆ, ಒಂದೇ ಸೆಟ್ಟಲ್ಲಿ ಇದ್ದಾವೆ. ಓಕೆ. ನೆಕ್ಸ್ಟ್ ಎಗೆ 1 ಕೊಟ್ಟರೆ ಸಿಗೆ ಹೋಗಿದೆ, ಆದರೆ ಸಿಗೆ 1 ಕೊಟ್ಟರೆ ಸಿಗೆ ಹೋಗಿದೆ. ಸೊ ಎ ಮತ್ತು ಸಿ ಒಂದೇ ಇದರಲ್ಲಿರೋದ್ರಿಂದ ಸಿ ಅಂತ ನಾವು ಬರೀಬೇಕು. ಸೊ ಇಲ್ಲಿ ನಾವು 0 ಕೊಟ್ಟರು ಬಿಗೆ ಹೋಗಿದೆ, ಎ ಮತ್ತು ಬಿ ಎರಡು, 1 ಕೊಟ್ಟರೆ ಸಿಗೆ ಹೋಗಿದೆ, ಅದರಿಂದ ಸಿ ಅಂತ ನಾವು ಬರೀಬೇಕು. ಸೊ ನೆಕ್ಸ್ಟ್ ಡಿನ ಕಂಡುಹಿಡಿಯೋಣ. ಸಿ ಮತ್ತು ಡಿ ಇವೆರಡನ್ನ ಕನ್ಸಿಡರ್ ಮಾಡೋಣ. ಯಾಕಂದರೆ ನಾವು ಎ ಬಿ ಸಿ ಮೂರು ಕೂಡ ಒಂದರಲ್ಲೇ ಇರೋದ್ರಿಂದ ನಾವು ಡಿಗೆ ಕಂಪೇರ್ ಮಾಡೋಣ. 0 ಕೊಟ್ಟರೆ ಬಿ ಓಕೆ, ಬಿ ನಮ್ಮ ಸೆಟ್ನಲ್ಲೇ ಇದೆ, ಓಕೆ ಸರಿ ಇದೆ. ನೆಕ್ಸ್ಟ್ ಸಿ ಮತ್ತು ಇ ಹೋಗ್ತಾ ಇದೆ. ಸಿಗೆ 1 ಕೊಟ್ಟರೆ ಸಿಗೆ ಹೋಗ್ತಾ ಇದೆ, ಅದೇ ಡಿಗೆ 1 ಕೊಟ್ಟರೆ ಇಗೆ ಹೋಗ್ತಾ ಇದೆ. ಸೊ ಈ ಬೇರೆ ಸೆಟ್ಟಲ್ಲಿದೆ, ಬಿ ಫೈನಲ್ ಸೆಟ್ಟಲ್ಲಿದೆ, ಇವು ನಾನ್ ಫೈನಲ್ ಸೆಟ್ಟಲ್ಲಿದೆ, ಅಂದರೆ ಇದು ಡಿಫ್ರೆಂಟ್. ಅವಾಗ ಏನು ಮಾಡಬೇಕು, ಸಪ್ರೇಟಾಗಿ ಬರೀಬೇಕು. ಡಿ ಮತ್ತು ಇ ಆಲ್ರೆಡಿ ಸಪ್ರೇಟಾಗಿದೆ. ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಸೆಕೆಂಡ್ 2 ಈಕ್ವಿವೆಲೆನ್ಸ್. ಇದರಲ್ಲಿ ಏನು ಮಾಡಬೇಕು ಅಂದರೆ, ಎ ಬಿ ಸಿ ಇಲ್ಲಿ ಗ್ರೂಪ್ ಇರೋದಿಲ್ಲ, ಇದನ್ನು ನೋಡ್ತಾ ಹೋಗ್ಬೇಕು. ನೋಡೋಣ ಎ ಮತ್ತು ಬಿ. ಫಸ್ಟು ಎ ಬಿ ಸೇಮ್ ಇದೆಯಾ,
0 ಕೊಟ್ಟಾಗ ಬಿ ಇದೆ ಗ್ರೂಪಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಎಗೆ 1 ಕೊಟ್ಟರೆ ಸಿಗೆ ಹೋಗ್ತಿದೆ, ಬಿಗೆ 1 ಕೊಟ್ಟರೆ ಡಿಗೆ ಹೋಗ್ತಿದೆ. ಇವಾಗ ಏನಾಯಿತು, ಸಪ್ರೇಟ್, ಯಾಕಂದರೆ ಡಿ ಆಲ್ರೆಡಿ ಸಪ್ರೇಟ್ ಗ್ರೂಪಲ್ಲಿ ಇದೆ. ಸೊ ಅದರಿಂದ ಎ ಮತ್ತು ಸಿ ಸಪ್ರೇಟ್, ಅದು ಡಿ ಜೊತೆ ಸೇರುತ್ತಾ ಅದನ್ನು ನಾವು ಇನ್ನೊಂದ್ಸಲಿ ನೋಡಬೇಕು. ಯಾಕಂದರೆ ಡಿ ಮತ್ತು ಇ ಸಪ್ರೇಟ್ ಸಿಂಗಲ್ ಆಗಿರೋದ್ರಿಂದ ಅವು ಸಿಂಗಲ್ ಆಗೇ ಇರ್ತವೆ, ಅದ್ರ ಜೊತೆ ಯಾವುದು ಕೂಡ ಸೇರೋದಿಲ್ಲ. ನೆಕ್ಸ್ಟ್ ಬಿ ಯಾವುದ್ರ ಜೊತೆ ಸೇರುತ್ತೆ ಅಂತ ನಾವು ನೋಡಬೇಕು. ಸೊ ಎ ಮತ್ತು ಬಿನ ನಾವು ನೋಡೋಣ. ಎ ಮತ್ತು ಬಿನ ನೋಡಿದ್ರೆ ಎಗೆ 0 ಕೊಟ್ಟರೆ ಬಿಗೆ 0 ಕೊಟ್ಟರೆ ಬಿ, ಓಕೆ, ಸ್ಯಾಟಿಸ್ಫೈ ಆಗಿದೆ. ಎ ಬಿ ಸಿ ಇದರಲ್ಲೇ ಇದೆ. ನೆಕ್ಸ್ಟ್ ಎಗೆ 1 ಕೊಟ್ಟರೆ ಸಿ, ಬಿಗೆ 1 ಕೊಟ್ಟರೆ ಡಿಗೆ ಹೋಗಿದೆ, ಅಂದರೆ ಡಿ ಈಸ್ ಸಪ್ರೇಟ್ ಸೆಟ್. ಅದರಿಂದ ಎ ಮತ್ತು ಬಿ ಸಪ್ರೇಟ್ ಆಗಿದೆ. ಸೊ ಎ ಸಿಂಗಲ್ ಆಗಿ ಉಳಿತು. ಇನ್ನು ಉಳಿದಿರೋದು ಬಿ ಮಾತ್ರ. ಬಿನ ಸಿ ಜೊತೆ ಕಂಪೇರ್ ಮಾಡೋಣ. ಬಿ ಮತ್ತು ಸಿ, ಬಿ 0 ಬಿ ಓಕೆ. ನೆಕ್ಸ್ಟ್ 1 ಕೊಟ್ಟಾಗ ಸಿಗೆ ಸಿ ಬಂದಿದೆ, ಅದೇ ಬಿಗೆ ಡಿ ಬಂದಿದೆ. ಡಿ ಮತ್ತು ಸಿ ಎರಡೂ ಕೂಡ ಡಿಫ್ರೆಂಟ್ ಸೆಟ್ಟಲ್ಲಿದೆ. ಸೊ ಡಿಫ್ರೆಂಟ್ ಸೆಟ್ಟಲ್ಲಿದೆ. ಸೊ ಬಿ ಡಿಫ್ರೆಂಟ್ ಆಯಿತು. ಸೊ ಇಲ್ಲಿ ಒಂದು ತಪ್ಪಾಯಿತು. ಏನು ಅಂತ ಅಂದರೆ ಇಲ್ಲಿ ಸಿ ಇದೆ ನೋಡಿ, ಇಲ್ಲಿ ಸಿ ನೋಡ್ಬೇಕಾರೆ ಎ ಮತ್ತು ಸಿ, ಬಿ ಇಲ್ಲಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 1 ಕೊಟ್ಟಾಗ ಸಿ ಮತ್ತು ಸಿ ಎ ಇಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಎರಡು ಒಂದು ಸೆಟ್ ಆಯಿತು. ಸೊ ಇಲ್ಲೊಂದು ಮಿಸ್ಟೇಕ್ ಆಯಿತು, ಸಾರಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹೇಗೆ ಮಾಡೋದು. ಸೊ ಇದನ್ನು ಮಾಡಾದ್ಮೇಲೆ ನಾವು ಡಯಾಗ್ರಾಮ್ ಬರೆಯೋಣ. ಹೇಗೆ ಅಂದರೆ ಎ ಸಿ ನೆಕ್ಸ್ಟ್ ಎ ಸಿ ಒಂದು, ನೆಕ್ಸ್ಟ್ ಬಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ, ಡಿ ಮತ್ತು ಇ. ಸೊ ಎ ಸಿ ಇಸ್ ದ ಇನಿಷಿಯಲ್ ಸ್ಟೇಟ್. ಎ ಮತ್ತು ಸಿ ಎರಡನ್ನೂ ನೋಡ್ತಾ ಹೋಗಿ. ಎಗೆ 0 ಕೊಟ್ಟರೆ ಬಿಗೆ ಹೋಗುತ್ತೆ, ಸಿಗೆ 0 ಕೊಟ್ಟರೆ ಬಿಗೆ ಹೋಗುತ್ತೆ. ಸೊ 0 ಕೊಟ್ಟರೆ ಬಿಗೆ. ನೆಕ್ಸ್ಟ್ ಎಗೆ 1 ಕೊಟ್ಟರೆ ಸಿಗೆ 1 ಕೊಟ್ಟರೆ ಸಿಗೆ ಹೋಗುತ್ತೆ. ಸೊ 1 ಸೆಲ್ಫ್ ಲೂಪ್, ಯಾಕಂದರೆ ಸಿ ಇಲ್ಲೇ ಇದೆ. ನೆಕ್ಸ್ಟ್ ಬಿಗೆ 0 ಕೊಟ್ಟರೆ ಬಿಗೆ ಹೋಗುತ್ತೆ. ನೆಕ್ಸ್ಟ್ ಬಿಗೆ 1 ಕೊಟ್ಟರೆ ಡಿಗೆ ಹೋಗುತ್ತೆ. ನೆಕ್ಸ್ಟ್ ಸಿ ಆಲ್ರೆಡಿ ಆಗಿದೆ. ಡಿಗೆ 0 ಕೊಟ್ಟರೆ ಬಿಗೆ, ನೆಕ್ಸ್ಟ್ ಡಿಗೆ 1 ಕೊಟ್ಟರೆ ಇ, ನೆಕ್ಸ್ಟ್ ಇಗೆ 0 ಕೊಟ್ಟರೆ ಬಿ, ನೆಕ್ಸ್ಟ್ ಇಗೆ 1 ಕೊಟ್ಟರೆ ಸಿಗೆ ಹೋಗುತ್ತೆ. ಸಿ ಎಲ್ಲಿದೆ, ಎ ಜೊತೆ ಕಂಬೈಂಡ್ ಆಗಿರೋದ್ರಿಂದ 1 ಕೊಟ್ಟರೆ ಇಗೆ 1 ಕೊಟ್ಟರೆ ಸಿಗೆ ಹೋಗುತ್ತೆ. ಸೊ ಇದನ್ನು ಬರ್ದಾಯಿತು. ಸೊ ನಮಗೆ ಈಗ ಬಾಕ್ಸ್ ರೆಪ್ರೆಸೆಂಟೇಷನ್ ಮಾಡಬೇಕು. ಬಿ ಇಲ್ಲೇನು ಮಾಡಬೇಕು, ಫಸ್ಟ್ನೇ ಲೆಟ್ರನ್ನ ತೆಗೀರಿ, ಬಿ ಸಿ ಡಿ ಇ. ಇಲ್ಲಿ ಲಾಸ್ಟ್ ಲೆಟ್ರ್ ತೆಗೀರಿ, ಎ ಬಿ ಸಿ ಡಿ. ಎ ಬಿ ಸಿ ಡಿ ಇಲ್ಲಿ ಲಾಸ್ಟ್ ಲೆಟ್ರ್ ಇಲ್ಲಿ ತೆಗೆದೆ, ಇಲ್ಲಿ ಸ್ಟಾರ್ಟಿಂಗ್ ಲೆಟ್ರನ್ನ ತೆಗೆದಿರ್ತೀನಿ. ಇದನ್ನ ಹೇಗೆ ಬರೆಯೋದು ಅಂದರೆ, ಈಗ ಒಂದು ಸೆಟ್ ಅಂತ ಅಂದ್ಕೊಳ್ಳಿ. ಹೀಗೆ ನಾವು ಡ್ರಾ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಏನು ಮಾಡೋದು ಅಂದರೆ ಎ ಮತ್ತು ಸಿ ಸೇಮ್ ಇದೆ. ಸೊ ಅಲ್ಲಿಗೆ ನಾವು ಟಿಕ್ ಮಾರ್ಕ್ ಹಾಕೋಣ. ಎ ಮತ್ತು ಸಿ ಸೇಮ್ ಇದೆ, ಟಿಕ್ ಮಾರ್ಕ್ ಹಾಕೋಣ. ಇನ್ನು ಯಾವೂ ಕೂಡ ಒಂದು ಗ್ರೂಪಲ್ಲಿಲ್ಲ. ಸೊ ನಾವೇನು ಮಾಡೋಣ, ಹಾಗೆ ಖಾಲಿ ಬಿಡ್ಬೋದು ಅಥವಾ ಕ್ರಾಸ್ ಮಾರ್ಕ್. ಈಗ ರೈಟ್ ಮಾರ್ಕ್ ಇರ್ಬೋದು, ಇಲ್ಲಾಂದರೆ ನಾವು ಪ್ರತಿಯೊಂದಕ್ಕೂ ಕ್ರಾಸ್ ಮಾರ್ಕ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಈ ಒಂದು ಎ ಮತ್ತು ಸಿ ಎರಡು ಕಂಬೈಂಡ್ ಆಗಿರೋದ್ರಿಂದ ಅದನ್ನು ನಾವು ಬ್ಲ್ಯಾಂಕ್ ಬಿಡ್ಬೋದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನೊಂದು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡೋಣ, DFE ಮಿನಿಮೈಸೇಷನ್ ಬಗ್ಗೆ. ಸೊ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.